Hi everyone, Kalika Chetarike, 8th standard English medium subject social. So ಇದರಲ್ಲಿ ಬರುವಂತ ಫಸ್ಟ್ ಚಾಪ್ಟರ್ ಸೋರ್ಸಸ್ ಆಫ್ ಹಿಸ್ಟ್ರಿ. ಅದರಲ್ಲಿ ಲರ್ನಿಂಗ್ ಥೀಮ್ 1 ಅಲ್ಲಿ ಬರುವಂತ ಎಲ್ಲ ಆಕ್ಟಿವಿಟೀಸ್ ಕ್ವೆಶ್ಚನ್ಸ್ ಗೆ ಸೊಲ್ಯೂಷನ್ ಅನ್ನು ಕೊಟ್ಟಿದ್ದೀನಿ ಆಲ್ರೆಡಿ. ಸೊ ವಿಡಿಯೋ ಅಪ್ಲೋಡ್ ಆಗಿದೆ, ಯಾರು ವಾಚ್ ಮಾಡಿಲ್ವೋ ವಾಚ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಯೂಸ್ ಆಗುತ್ತೆ. ಸೊ ಅವ್ರಿಗೂ ಸಹ ಅದನ್ನ ಶೇರ್ ಮಾಡಿ. ಸೊ ಈ ಸೆಷನ್ ಅಲ್ಲಿ ಲರ್ನಿಂಗ್ ಥೀಮ್ 1.2 ಅಲ್ಲಿ ಬರುವಂತ ಕ್ರೋನಾಲಜಿಯಲ್ಲಿ ಬರುವಂತ ಲರ್ನಿಂಗ್ ಶೀಟ್ಸ್ ಅಲ್ಲಿ ಆಕ್ಟಿವಿಟಿಯಲ್ಲಿ ಇರೋ ಕ್ವೆಶ್ಚನ್ಸ್ಗೆ ಸೊಲ್ಯೂಷನ್ಸ್ ಅನ್ನು ಕೊಡ್ತೀನಿ. ವೆಲ್ಕಮ್ ಟು ಧನು ಸ್ಟಾಕ್. ಲರ್ನಿಂಗ್ ಥೀಮ್ 1.2 ಕ್ರಾನಾಲಜಿ. ಫಸ್ಟ್ ಕ್ರಾನಾಲಜಿ ಅಂದ್ರೆ ಡೆಫಿನೇಷನ್ ಅನ್ನ ತಿಳ್ಕೊಳ್ಳಿ. ದ ಆರ್ಡರ್ ಇನ್ ಟೈಮ್ ದ ಈವೆಂಟ್ಸ್ ಅಕರ್ಡ್. ಸೊ ದಟ್ ಈಸ್ ಕಾಲ್ಡ್ ಆಸ್ ಎ ಕ್ರಾನಾಲಜಿ. ಸೊ ಈ ಕ್ರಾನಾಲಜಿಯಲ್ಲಿ ಕೆಲವು ವರ್ಡ್ಸ್ ಇದೆ, ಬ್ರಾಕೆಟ್ ಅಲ್ಲಿ ಇದೆ ನೋಡಿ. ಡಿಕೆ, ಸೆಂಚುರಿ, ಮಿಲಿನಿಯಂ, ಕಾಮನ್ ಎರಾ ಅಂಡ್ ಬಿಫೋರ್ ಕಾಮನ್ ಎರಾ. ಕಾಮನ್ ಎರಾ ಅಬ್ರಿವೇಶನ್ ಬಂದ್ಬಿಟ್ಟು ಸಿಇ, ಬಿಫೋರ್ ಕಾಮನ್ ಎರಾ ಬಂದ್ಬಿಟ್ಟು ಅಬ್ರಿವೇಶನ್ ಇಸ್ BCE. ಸೊ ಕಾಮನ್ ಎರಾ ಅಂಡ್ ಬಿಫೋರ್ ಕಾಮನ್ ಎರಾ ಅದನ್ನ ಹೇಳ್ಬಿಡ್ತೀನಿ. ಸೊ BCE ಅಂದ್ರೆ ವಿ ಕೌಂಟ್ ದ ಟೈಮ್ ಬ್ಯಾಕ್ವರ್ಡ್ಸ್. ಈಗ 400 BCE ಅಂದ್ರೆ it is about the 400 years backwards we are counting the time. That is called as a BCE. Common era andre CE anta helide, that is we counting the time forwards. That is called as a common era. So BCE andre before counting back, CE andre counting forward. So idu nimige ivaga understood ಆಯ್ತು. Next decade. Decade means 10 years. Decade means 10 years. See for example 4 decades andre it is a 40 years. Fine. Next irodu century. Century means the 100 years is a century. Hage millennium anta bandre 1000 years is a millennium. So adu base madine ee activities ella irodu. Observe children how many days make a year. So ಎಲ್ಲರಿಗೂ ಗೊತ್ತಿರುವಂತ ವಿಷಯ 365 days. ಹೌ ಮಚ್ ಎ ಡೆಕಾ ಅಂದರೆ 10. ಸೊ ಹೌ ಮೆನಿ ಇಯರ್ಸ್ ಮೇಕ್ ಎ ಡೆಕೇಡ್ ಅಂದರೆ ನಾನು ಆವಾಗಲೇ ಹೇಳಿದೆ 10 ಇಯರ್ಸ್ ಅಂತ. ಡೆಕಾ ಮೀನ್ಸ್ 10 ಆ್ಯಂಡ್ ಡೆಕೇಡ್ ಮೀನ್ಸ್ 10 ಇಯರ್ಸ್ ಅಂತ. ಹಾಗೆ ಸೆಂಚುರಿ ಮೀನ್ಸ್ 100 ಇಯರ್ಸ್, ಮಿಲಿನಿಯಮ್ ಮೀನ್ಸ್ 1000 ಇಯರ್ಸ್. ಅಲ್ಲಿ ಇಯರ್ಸ್ ಅಂತ ಹಾಕಿಲ್ಲ, ನೀವು ಬರ್ಕೊಳ್ಳಿ. ಸೊ ಕ್ರೋನಾಲಜಿ ಅದರ ಇಂಪಾರ್ಟೆನ್ಸ್ ಏನು ಅಂದರೆ, chronology is very important in history. We call 365 days as a year. ಹಾಗೆ 10 years ನ ಡೆಕೇಡ್ ಅಂತ ಹೇಳ್ತೀವಿ. 100 years is a century and 1000 years is a millennium. And BCE means before common era and CE means common era. So this is BCE ಮತ್ತೆ CE. This is used instead of BC and AD, which was in use earlier. BC before Christ, AD Anno Domini anta. So before Christ event occurred before Jesus birth, and Anno Domini events happened after Jesus birth. So the next learning sheet 2 activity 1. Let us know what a century is. In which century are we today? Children, in what century are we today? ನಾವು ಸೆಂಚುರಿ ಅಂದರೆ 100 ಇಯರ್ಸ್ ಅಂತ ಹೇಳಿ. ಸೊ ಇಲ್ಲಿ ಕೇಳ್ತಾ ಇದ್ದಾರೆ ನಾವು ಇವಾಗ ಯಾವ ಸೆಂಚುರಿಯಲ್ಲಿ ಇದ್ದೀವಿ ಅಂತ ಕ್ವೆಶನ್ ಇದೆ. ಎ ಸೆಂಚುರಿ ಮೀನ್ಸ್ 100 ಇಯರ್ಸ್, ರೈಟ್? ಸೊ ಫಾರ್ ಎಕ್ಸಾಂಪಲ್ 1 year to 100 year is called as ಎ ಸೆಂಚುರಿ. ಸೊ ಇಲ್ಲಿ ಕ್ವೆಶನ್ ಏನು ಅಂದರೆ, ದ ಇಯರ್ ಫ್ರಮ್ 1901 to 2000 is 20th century. ದೆನ್ ಫ್ರಮ್ ವಿಚ್ ಇಯರ್ ಡಸ್ ದ 21st century ಬಿಗಿನ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅವಾಗ ನಾವು ಎಲ್ಲಿಂದ ಬಿಗಿನ್ ಆಗುತ್ತೆ ಅಂದರೆ 2000ಗೆ 20th century ಅಂದರೆ 2001 ಇಂದ 2100 ವರೆಗೂ ಇಟ್ ಬಿಕಮ್ ಎ 21st century. ಸೊ ನಾವು ಯಾವ ಸೆಂಚುರಿಯಲ್ಲಿ ಇದ್ದೀವಿ? ವಿ ಆರ್ ಇನ್ ಎ 21st century. ಸೊ ಎ ಸೆಂಚುರಿ ಇಸ್ ಎ ಪೀರಿಯಡ್ ಆಫ್ 100 years. 21st century began at 2001 and will end in 2100. This is the answer. So ಇಲ್ಲಿ activity 2 ಅಲ್ಲಿ some years are given in the table below. ಲೆಟ್ಸ್ ಫೈಂಡ್ ಔಟ್ ವಿಚ್ ಸೆಂಚುರಿ ದ ಇಯರ್ಸ್ ಬಿಲಾಂಗ್ ಟು ಅನ್ನೋದನ್ನ ಇಲ್ಲಿ ನಾವು ಬರೀತಾ ಹೋಗಬೇಕು. ಸೊ 1947 20th century ಅವರೇ ಕೊಟ್ಟಿದ್ದಾರೆ. ಸೊ 2021 ಯಾವ ಸೆಂಚುರಿ ಆಗುತ್ತೆ ಅಂದರೆ ಇಟ್ ಈಸ್ ಎ 21st century.
1885 is a 19th century, 1600 is a 16th century, and 1550 is a 16th century. ನೀವು ಅದೇ ಒಂದು ಬುಕ್ಕಲ್ಲಿ ನೀವು 1 to 100 ಫಸ್ಟ್ ಸೆಂಚುರಿ, 201 to 300 ಆ ರೀತಿ ಕಂಪ್ಲೀಟಾಗಿ ಬರ್ಕೊಂಡು ಹೋಗಿ ಆಮೇಲೆ ನೀವು ಇದನ್ನು ಈಸಿಯಾಗಿ ನೀವು ಕಂಡುಹಿಡಿಬೋದು. ಆಕ್ಟಿವಿಟಿ 3, ಲೆಟ್ಸ್ ರೈಟ್ ಇನ್ ದ ಕ್ರಾನಲಾಜಿಕಲ್ ಆರ್ಡರ್. ರೈಟ್ ದ ಫಾಲೋಯಿಂಗ್ ಇವೆಂಟ್ಸ್ ಇನ್ ಎ ಕ್ರಾನಲಾಜಿಕಲ್ ಆರ್ಡರ್ ಅಂತ ಹೇಳಿದ್ದಾರೆ. ದ ಇಯರ್ ಯು ಬಾರ್ನ್, ಸೊ ನೀವು ಯಾವ ವರ್ಷ ಹುಟ್ಟಿದ್ದು ಅದನ್ನು ಬರೀಬೇಕು. ದ ಇಯರ್ ಆಫ್ ಇಂಡಿಪೆಂಡೆನ್ಸ್ 1947. ದ ಇಯರ್ ಯು ಆರ್ ಅಡ್ಮಿಟೆಡ್ ಟು ಸ್ಕೂಲ್, ನೀವು ಸ್ಕೂಲಿಗೆ ಜಾಯ್ನ್ ಆಗಿರ್ತೀರಲ್ವ ಆ ವರ್ಷದ್ದು ನೀವು ಅಲ್ಲಿ ಮೆನ್ಷನ್ ಮಾಡಬೇಕು. ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಇಟ್ ಈಸ್ 1857. ಸೊ ಈಗ ನಾವು ಕ್ರಾನಲಾಜಿಕಲ್ ಆರ್ಡರಲ್ಲಿ ಬರಿತಾ ಇದ್ದೀವಿ. ಸೊ ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ 1857, ಆಮೇಲೆ ದ ಇಯರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸು, ಆಮೇಲೆ ದ ಇಯರ್ ಯು ಬಾರ್ನ್ ಆ್ಯಂಡ್ ದ ಇಯರ್ ಯು ಆರ್ ಅಡ್ಮಿಟೆಡ್ ಟು ಸ್ಕೂಲ್. ಸೊ ದಿಸ್ ಇಸ್ ದ ಇವೆಂಟ್ ಅಕರ್ಡ್ ಇನ್ ಎ ಕ್ರಾನಲಾಜಿಕಲ್ ಆರ್ಡರ್. ಐಡೆಂಟಿಫೈ ದ ಫಾಲೋಯಿಂಗ್ ಇವೆಂಟ್ಸ್ ಇನ್ ದ ಗಿವನ್ ಟೈಮ್ ಲೈನ್. ದ ಇಯರ್ ಯು ಬಾರ್ನ್, ನಿಮ್ಮ ಮೇಲೆ ಏನು ಮೆನ್ಷನ್ ಮಾಡಿರ್ತೀರಾ ಸೊ ಅದನ್ನು ಮೆನ್ಷನ್ ಮಾಡಿ. ದ ಇಯರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ 1947, ದ ಫಸ್ಟ್ ವಾರ್ ಆಫ್ ಇಂಡಿಯನ್ ಇಂಡಿಪೆಂಡೆನ್ಸ್ ಇಸ್ ಎ 1857. ಸೊ ಇಲ್ಲಿ ನೋಡಿ ನಾವಲ್ಲಿ ಏನು ಮೆನ್ಷನ್ ಮಾಡಿದ್ದೀವೋ ಸೊ 1857, ಸೊ ಎಲ್ಲಿ ಅಕ್ಕರ್ ಆಗುತ್ತೆ ಅಂದರೆ 1800 ಮತ್ತು 1900 ಬಿಟ್ವೀನಲ್ಲಿ. ಸೊ ಅದು ಆ ರೀತಿ ನೀವು ಮಾರ್ಕ್ ಮಾಡಿಕೊಂಡು ಈ ಟೇಬಲನ್ನು ನೀವು ಕಂಪ್ಲೀಟ್ ಮಾಡ್ಬೋದು. ದಟ್ಸ್ ಮೈ ಲರ್ನಿಂಗ್. ಸೊ ಇಲ್ಲಿ ಟಿಕ್ ಮಾಡಬೇಕು. ಕಂಪ್ಲೀಟೆಡ್ ಲರ್ನಿಂಗ್ ಥೀಮ್ ಆ್ಯಂಡ್ ಐ ನೋ ಐ ಅಂಡರ್ಸ್ಟುಡ್. I can share the factors I have understood with my friends. I can talk about the other factors related to this. ಸೊ ಇದು ನಿಮಗೆಲ್ಲ ಅರ್ಥ ಆಗಿದೆ ಅಂದರೆ ನೀವೆಲ್ಲ ಟಿಕ್ ಮಾಡ್ತಾ ಹೋಗಿ ಆಮೇಲೆ ನಿಮ್ಮ ಟೀಚರ್ ಬಂದುಬಿಟ್ಟು ಇಲ್ಲಿ ಫೀಡ್ಬ್ಯಾಕ್ ಕೊಟ್ಬಿಟ್ಟು ಸಿಗ್ನೇಚರ್ ಮಾಡಿ ನಿಮ್ಮ ಆ್ಯಕ್ಟಿವಿಟಿ ಶೀಟನ್ನು ನಿಮಗೆ ಕೊಡ್ತಾರೆ. ಸೊ ನೆಕ್ಸ್ಟ್ ಆ್ಯಕ್ಟಿವಿಟಿ ಬಂದುಬಿಟ್ಟು ಲರ್ನಿಂಗ್ ಥೀಮ್ ಟು ಅರ್ಲಿ ಸೊಸೈಟಿ. ಇದನ್ನು ನೆಕ್ಸ್ಟು ಸೆಕ್ಷನಲ್ಲಿ ನಾನು ಇದರಲ್ಲಿ ಬರುವಂಥ ಆ್ಯಕ್ಟಿವಿಟೀಸಿಗೆ ಸೊಲ್ಯೂಷನ್ ಕೊಡ್ತೀನಿ. ನಮ್ಮ ಚಾನಲ್ಗೆ ಫಸ್ಟ್ ಯಾರು ವಿಸಿಟ್ ಮಾಡಿದಿರೋ ರಿಕ್ವೆಸ್ಟ್ ಒಂದೇ ಸಬ್ಸ್ಕ್ರೈಬ್ ಮಾಡಿ ಅಂತ. ನೀವು ಸಬ್ಸ್ಕ್ರೈಬ್ ಆದರೆ ಅದೇ ನಮಗೆ ಆ್ಯಡೆಡ್ ಎನ್ಕರೇಜ್ಮೆಂಟ್ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.